ನೀವ್ ಹೇಳಿದಾಗೆ ಈ ಫೈಲ್ ಅಲ್ಲಿ ಭೀಮರಾಜನ ಚರಿತ್ರೆನೇ ಬರೆದಿಟ್ಟಿದ್ದೀನಿ. ಒಂದೊಂದು ಘಟನೆಗೂ ಆಧಾರ ಇದೆ. ಇದನ್ನ ಪಬ್ಲಿಷ್ ಮಾಡಿದ್ರೆ ಜನವನ್ನು ಸುಮ್ಮನೆ ಬಿಡುದಿಲ್ಲ, ಅಟ್ಟಿಸ್ಕೊಂಡು ಹೋಗಿ ಕಲ್ಲಲ್ಲಿ ಹೊಡಿತಾರೆ. ಜನ ಅವನ್ ನೋಡಿಯೋದಿರ್ಲಿ, ನಾನು ಪ್ರೆಸ್ ಬಾಗಲ್ ಮುಚ್ಚಬೇಕಾಗುತ್ತೆ. ಸದ್ಯಕ್ಕೆ ನಮ್ಮಲ್ಲೇ ಒಗ್ಗಟ್ಟಿಲ್ಲ. ಇಂಥ ಸಂದರ್ಭದಲ್ಲಿ ನಿನ್ ರಿಪೋರ್ಟ್ ನ ನಮ್ ಪೇಪರ್ ನಲ್ಲಿ ಪಬ್ಲಿಷ್ ಮಾಡಿದ್ರೆ ಸರ್ಕಾರದಿಂದ ಬರ್ತಿರೋ ಅಡ್ವರ್ಟೈಸ್ಮೆಂಟ್ ಎಲ್ಲ ನಿಂತೋಗುತ್ತೆ. ನಿನ್ ರಿಪೋರ್ಟ್ ನ ಅಪೋಸಿಷನ್ ಪಾರ್ಟಿ ನಡೆಸ್ತಿರೋ ಯಾವ್ದಾದ್ರು ಪೇಪರ್ ನಲ್ಲಿ ಪಬ್ಲಿಷ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಕಾಣುತ್ತೆ. ಅವ್ರು ಪಬ್ಲಿಷ್ ಮಾಡಿದ್ರೆ ಜನ ನಂಬೋದಿಲ್ಲ ಸರ್. ಸುಳ್ಳಿಗೆ ಬಣ್ಣ ಕಟ್ಟಿ ಹೇಳ್ತಿದ್ದಾರೆ ಅಂತ ಅನ್ಕೋತಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ದಯವಿಟ್ಟು ಕ್ಷಮಿಸಬೇಕು, ನಾನು ನಿಮ್ಮನ್ನು ನೋಡಕ್ ಬರಲ್ಲ. ಭಾರತ್, ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ರಾಮರಾಜು ತಮ್ಮ ಭೀಮರಾಜು ಅವ್ರ ಮಗ ಗಿರಿರಾಜನ್ನು ಕೊಲೆ ಮಾಡಕ್ ಪ್ರಯತ್ನ ಪಟ್ರಂತೆ. ಕೊಲೆ ಮಾಡ್ಲಿಲ್ಲ, ವಾರ್ನ್ ಮಾಡಿ ಬಂದೆ ಅಷ್ಟೇ. ಅವರು ಒಂದ್ ಹುಡುಗಿ ಇನ್ಮೇಲೆ ಏನ್ ಹೇಳ್ಬೇಕಾದ್ರು ಕೋರ್ಟ್ ನಲ್ಲಿ ಬಂದು ಹೇಳಿ. ಇನ್ಸ್ಪೆಕ್ಟರ್, ಕ್ರಿಮಿನಲ್ಸ್ ಗೂಂಡಾಗಳು ಊರ್ ತುಂಬಾ ತುಂಬಿಕೊಂಡು ಮಾಡಬಾರದು ಮಾಡ್ತಿರೋವಾಗ ಇಂಥ ಒಬ್ಬ ಒಳ್ಳೆ ಮನುಷ್ಯನ ಅರೆಸ್ಟ್ ಮಾಡ್ತಿದ್ರಲ್ಲ, ನಿಮ್ಮ ಮನಸ್ಸಾಕ್ಷಿ ಆದ್ರೂ ಇದೆಯಾ? ಮನಸ್ಸಾಕ್ಷಿಗಿಂತ ದೊಡ್ಡದು ಹೊಟ್ಟೆ. ಇವರೆಲ್ಲ ರಾಜಕೀಯ ವ್ಯಕ್ತಿಗಳ ಕೈಲಿರೋ ಆಯುಧಗಳು. ಅವ್ರು ಯಾರು ಉಪಯೋಗಿಸ್ತಾರೋ ಆಗ ಉಪಯೋಗ ಆಗ್ತಾರೆ. ಇಂಥವ್ರನ್ನ ವಿಮರ್ಶೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಸರ್. ಇನ್ಸ್ಪೆಕ್ಟರ್, ಕಮಾನ್. ಭರತ್ ಸರ್, ಆ ರಾಮರಾಜು ಭರತ್ ಮೇಲೆ ಬೇಕು ಅಂತ ಸೇಡ್ ತೀರ್ಸ್ಕೊತಾ ಇದ್ದಾನೆ ಸರ್. ಅವನು ಸುಮ್ಮನೆ ಬಿಡಬಾರ್ದು. ಸುಮ್ಮನೆ ಇದ್ರೆ ಏನಮ್ಮ ಮಾಡ್ತೀಯಾ? ಫ್ರಂಟ್ ಪೇಜ್ ನಲ್ಲಿ ದೊಡ್ಡದಾಗಿ ಹಾಕಿ ಸರ್. ಈ ವಿಷಯನ ನಮ್ ಪೇಪರ್ನಲ್ಲ? ಅಯ್ಯೋ, ಅದೆಲ್ಲ ನನ್ ಕೈಲಾಗಲ್ಲಮ್ಮ. ನೀವು ಹೇಡಿಗಳು, ಧೈರ್ಯ ಇಲ್ದಲೇ ಇರೋರು, ಲೇಖನದ ಶಕ್ತಿ ಏನು ಅಂತ ತಿಳಿದಲೇ ಇರೋರು. ನಿಮ್ ಹತ್ರ ಕೆಲಸ ಮಾಡಿ ಏನು ಪ್ರಯೋಜನ ಇಲ್ಲ. ನಾನು ಇವತ್ತೇ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಹಾಗೆ ಮಾಡು. ಅದು ನಿನಗೂ ಕ್ಷೇಮ, ನನ್ ಪ್ರೆಸ್ಗೂ ಕ್ಷೇಮ. ಬರ್ತೀನಿ. ಮಹಾಜನರೇ, ನಮ್ಮದು ಪ್ರಜಾರಾಜ್ಯ, ಆದರೆ ಅದು ಕೇವಲ ಹೆಸರಿಗೆ ಮಾತ್ರ. ಅಧಿಕಾರದಲ್ಲಿರುವ ಕೆಲವರು ತಾವೇ ಸರ್ವಾಧಿಕಾರಿಗಳನ್ನು ಮೆರೀತಾ ಇದ್ದಾರೆ. ಅವರಲ್ಲಿ ಮುಖ್ಯವಾಗಿ ಎಂಪಿ ರಾಮರಾಜು, ಅವನ ತಮ್ಮ ಭೀಮರಾಜು, ಅವನ ಮಗ ಗಿರಿರಾಜು. ಈ ಮೂವರು ರಾಜ್ಯದ ಮೇಲೆ ಮಾಡುತ್ತಿರುವ ಅಟ್ಟಹಾಸ, ಇವರ ದೌರ್ಜನ್ಯಕ್ಕೆ ಅಬಲೆಯರ ಬಲಿ, ಈ ಅನ್ಯಾಯಕ್ಕೆ ಕೊನೆ ಎಂದು, ಈ ದ್ರೋಹಕ್ಕೆ ಶಿಕ್ಷೆ ಏನು? ನಾನ್ಸೆನ್ಸ್. ಸೆಕ್ರೆಟರಿ ಶೇಷನ್ ಮರ್ಡರ್ ಮಾಡಿಸಿದ್ದು ರಾಮರಾಜು, ಲೇಡಿ ಡಾಕ್ಟರ್ ಮರ್ಡರ್ ಮಾಡಿಸಿದ್ದು ರಾಮರಾಜು. ಭರತ್ ಪೊಲೀಸ್ ಕಸ್ಟಡಿ ಇರೋ ಕಾರಣ ರಾಮರಾಜು. ಯಾರು ನಂಬ್ತಾರೇನ್ರಿ ಇದನ್ನ? ನಮ್ಮ ಮಾತ್ರ ಆಮೇಲೆ. ಆ ಹೆಂಗಸು ಬೀದಿ ಬೀದಿಲಿ ಕೂಗಾಡ್ತಾ ಈ ಪಾಂಪ್ಲೆಟ್ಸ್ ಹಂಚ್ತಾ ಇದ್ದಾಳೆ. ವಿರೋಧ ಪಕ್ಷದವರು ಅವಳಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ನಮ್ಮ ರಾಜಕೀಯ ಗುರುಗಳು ಈಗ ಅವಳ ಮೇಲೆ ಲೀಗಲ್ ಆಕ್ಷನ್ ತಗೊಳ್ಳದೆ ಇದ್ರೆ ನಮಗೆಲ್ಲ ಕೆಟ್ಟ ಹೆಸರು ಖಂಡಿತ. ಈ ಮಾತನ್ನ ನೀವು ಅವ್ರಿಗೆ ಹೇಳಿದ್ರಾ? ಹೇಳಿದ್ದೀನಿ. ಒಬ್ಬ ಸಾಮಾನ್ಯ ಪ್ರೆಸ್ ರಿಪೋರ್ಟರ್ ಹೇಳಿಕೆಗೆ ಇಷ್ಟೊಂದು ಪ್ರಾಮುಖ್ಯತೆ ಕೊಡೋದು ಬೇಕಾಗಿಲ್ಲ. ನೀವುಗಳೇ ಅಸೆಂಬ್ಲಿಲಿ ಇದೊಂದು ಬಿಡುವಿಲ್ಲದ ಅಪಾದನೆ ಅಂತ ಹೇಳಿಬಿಡಿ ಅಂದ್ರು. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಒಂದು ಕಾಲದಲ್ಲಿ ಈ ಮುಖ್ಯಮಂತ್ರಿ ಪದವಿ ಅಂದ್ರೆ ಆಶೆಯಿಂದ ಬಾಯ್ ಬಿಡ್ತಾ ಇದ್ದೆ. ಜೀವನದಲ್ಲಿ ಒಂದು ದಿನ ಆದ್ರೂ ಈ ಕುರ್ಚಿ ಮೇಲೆ ಕೂತ್ಕೊಂಡ್ರೆ ರಾಜಕೀಯಕ್ಕೆ ಬಂದದ್ದಕ್ಕೂ ಸಾರ್ಥಕವಾಯಿತು ಅಂತ ಸಂತೋಷ ಪಡ್ತಾ ಇದ್ದೆ. ಆದ್ರೆ ಇವತ್ತು ನನಗಿದು ಮುಳ್ಳಿನ ಕುರ್ಚಿ ಆಗಿದೆ. ಜನತೆಗೆ 3 ಕಾಸಿನ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನನ್ನ ಕೈಯಿಂದ ಆಗ್ತಾ ಇಲ್ಲ. ಸದಾ ಪಾರ್ಟಿ ಲೀಡರ್ನ ಹ್ಯಾಕ್ ಕಾಪಾಡ್ಕೋಬೇಕು, ಅವ್ರ ಸಂಸಾರನ ಹ್ಯಾಕ್ ಉದ್ಧಾರ ಮಾಡ್ಬೇಕು, ನನ್ನ ಕುರ್ಚಿನ ಹ್ಯಾಕ್ ಉಳಿಸ್ಕೋಬೇಕು ಅನ್ನೋ ಒದ್ದಾಟನೇ ಆಗ್ಬಿಟ್ಟಿದೆ.